Plama Developers Limited, Mangalore presents Plama Icon Residential Complex having 80 apartments ranging from 5-bedroom to 2 and 3-bedroom flats built on a prime location in Bikarnakatta, Kulshekar. Facilities available: spacious visitors lounge with marble, granite flooring, 2 automated elevators, telephone with Centrix facility connection to all apartments, security, society room, recreation hall and lobby, reticulated gas connection, children play area with landscape garden, health club with gym, steam bath and sauna bath facilities, CCTV IP camera based security system provision to all apartments, firefighting system with firefighting equipment. Upcoming project Plama Mall at Bikarnakatta, Kulshekar. Contact Plama Developers Limited, SL Towers, Buns Hostel Circle, Mangalore. ಮಕ್ಕಳ ವಿದ್ಯಾರ್ಜನೆಯ ಈ ಕಟ್ಟಡವನ್ನು ಪವಿತ್ರೀಕರಿಸಿ ಆಶೀರ್ವದಿಸಿರಿ. ನಿಮ್ಮ ಆಶೀರ್ವಾದವನ್ನು ಸಮಾಧಾನವನ್ನು ಧಾರಾಳವಾಗಿ ನೀಡಿರಿ. ಈ ವಿದ್ಯಾಕೇಂದ್ರದಲ್ಲಿ ಕಲಿಸುವ ಎಲ್ಲ ಅಧ್ಯಾಪಕರನ್ನು ತೀಕ್ಷ್ಣ ಬುದ್ಧಿಯಿಂದ ಜ್ಞಾನದಿಂದ ತುಂಬಿರಿ. ಇಲ್ಲಿ ಕಲಿಯುವ ಎಲ್ಲ ವಿದ್ಯಾರ್ಥಿಗಳ ಮನಸ್ಸಿಗೆ ಸ್ವರ್ಗದ ಕೃಪೆಯನ್ನು ನೀಡಿರಿ. ಹೀಗೆ ಅನಂತ ಸುಖಕ್ಕೆ ಕೊಂಡೊಯ್ಯುವ ಸರ್ವ ಸಮಗ್ರ ಶಿಕ್ಷಣವನ್ನು ತಮ್ಮ ಮನಸ್ಸಿನಲ್ಲಿ ಹಾಸ್ಯ ಅಂತರಾತ್ಮದಲ್ಲಿ ಹುದುಗಿಸಿಕೊಟ್ಟು ತಮ್ಮ ಜೀವನವನ್ನು ಅದರ ಪ್ರಕಾರ ನಡೆಸುವಂತೆ ಅನುಗ್ರಹಿಸಿರಿ. A dream dreamt, a vision envisaged, and a challenge undertaken with determination 3 years ago without looking back has borne fruit thanks to the constant support, concern and blessing of His Lordship, our beloved Bishop, Right Reverend Dr. Elvisius Paul D'Souza, Bishop of Mangalore, and also the President of Catholic Board of Education. ಅದೆಷ್ಟೋ ಪ್ರಾಥಮಿಕ ಶಾಲೆಗಳು, ಹೈಸ್ಕೂಲ್ಗಳು, ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು, ತಾಂತ್ರಿಕ ವಿದ್ಯಾಸಂಸ್ಥೆಗಳು ಇವತ್ತು ಬೆಳೀತಾ ಇವೆ. ಇದು ವಿದ್ಯಾಕ್ಷೇತ್ರಕ್ಕೆ ಮಂಗಳೂರು ಧರ್ಮ ಪ್ರಾಂತ್ಯದ ಒಂದು ಕೊಡುಗೆ ಅಂಥೇಳಿ ನಾನು ಹೇಳಬೇಕಾಗಿದೆ. ಪೂಜ್ಯ ಬಿಷಪ್ ಸ್ವಾಮಿಯವರ ಆಶೀರ್ವಾದದಲ್ಲಿ ಈ ಸಂಸ್ಥೆ ಬೆಳೆಯುವಂಥದ್ದು ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದೆ. ಈ ಶಾಲೆ ಅವರು ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡ್ನ ಶಾಲೆ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ನಮ್ಮ ರಾಷ್ಟ್ರದ ರಾಜಧಾನಿಯಾಗಿರುವ ಡೆಲ್ಲಿಯ ಯಾವುದೇ ಉತ್ತಮ ಶಾಲೆಯನ್ನು ಹೋಲಿಸಿದರೆ ಈ ಶಾಲೆ ಅದಕ್ಕೆ ಹಿಂದಿಲ್ಲ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಇದು ನಮ್ಮ ಈ ಶಾಲೆಯ ಮಕ್ಕಳಿಗೆ ದೊಡ್ಡ ಕೊಡುಗೆ ಅಂಥೇಳಿ ನಾನು ಹೇಳಬೇಕಾಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಉಡುಪಿ ವಿದ್ಯಾಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿಯೇ
ಮುಂದುವರೆದಂಥ ಜಿಲ್ಲೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಕೇವಲ 2 ವರ್ಷದ ಅವಧಿಯಲ್ಲಿ ಇಷ್ಟು ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಮಾಡಿ ಪ್ರಾಯಶಃ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶಾಲೆಯನ್ನು ಬೆಳೆಸುವುದರಲ್ಲಿ ಈ ಸಂಸ್ಥೆ ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಮಾಡಿದೆ. ನಾನು ವಿಶೇಷವಾಗಿ ಫಾದರ್ ಮ್ಯಾಥ್ಯೂ ವಾಸು ಅವರಿಗೆ ನನ್ನ ವಿಶೇಷವಾದಂಥ ಉಡುಪಿ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಂದು ಶಾಲೆಯ ಧ್ಯೇಯ ಏನು? ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಮೌಲ್ಯಗಳನ್ನು ಎತ್ತಿ ಹಿಡಿದು ಸಮಾಜವನ್ನು ಕಟ್ಟಿ ಒಂದು ಕುಟುಂಬವನ್ನು ಕಟ್ಟಿ ಅವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಲು ಸಂತ ಮೇರಿ ಆಂಗ್ಲ ಮಾಧ್ಯಮ ಶಾಲೆಯು ಇಂತಹ ಒಂದು ಕೊಡುಗೆ ಅಲ್ಲಿ ಉಡುಪಿ ಪಟ್ಟಣದಲ್ಲಿ, ಈಗ ಈ ಹಳ್ಳಿಯಲ್ಲಿ ಶಾಲೆ ಬದಲಾಗಿದೆ, ಆದರೆ ಧ್ಯೇಯ ಇದು ಬದಲಾಗಲಿಲ್ಲ, ಬದಲಾಗಲಿಕ್ಕಿಲ್ಲ. ಯಾವಾಗಲೂ ನಿಮ್ಮ ಮಕ್ಕಳು ತಂದೆ ತಾಯಿಯವರೇ ಅವರೂ ಸಹ ನಿತ್ಯ ಜೀವವನ್ನು ಪಡೆಯಲು ಈ ನೂತನ ಕಟ್ಟಡ, ಉತ್ತಮ ಬೋಧಕರು, ಉತ್ತಮ ಸಂಚಾಲಕರು, CBI ಕಥೋಲಿಕ್ ಬೋರ್ಡು, ನಮ್ಮ ಪರಮ ಪೂಜ್ಯ ಧರ್ಮಾಧ್ಯಕ್ಷರ ಆಶೀರ್ವಾದ ಇದರಲ್ಲಿ ಇರಲಿ. ನಿಮ್ಮ ಪ್ರೋತ್ಸಾಹ ಸಹಕಾರ ಅವರ ಕೈಯನ್ನು ಬಲಪಡಿಸಿ ಈ ಶಾಲೆ ಬೆಳಗಲಿ, ಬೆಳೆಸಲಿ, ಪ್ರಕಾಶಿಸಲಿ. ಇದೊಂದು ಸಂತೋಷದ ಘಟನೆ, ಚಾರಿತ್ರಿಕ ಘಟನೆ. ಫಾದರ್ ಮ್ಯಾಥ್ಯೂ ವಾಸ್ ಇಲ್ಲಿ ಒಂದು ಚರಿತ್ರೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ಒಬ್ಬರು ಹೇಳಿದ್ದಾರೆ, ಐ ಪಾಸ್ ಥ್ರೂ ದಿಸ್ ವರ್ಲ್ಡ್ ಓನ್ಲಿ ಒನ್ಸ್, ಲೆಟ್ ಮಿ ಡೂ ಆಲ್ ದ ಗುಡ್ ಐ ಕ್ಯಾನ್, ಐ ವಿಲ್ ನಾಟ್ ಪಾಸ್ ಥ್ರೂ ಇಟ್ ಅಗೇನ್. ಈ ಮಾತುಗಳು ಅವರಿಗೆ ಸಂಬಂಧಪಟ್ಟಂತೆ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿರುವಾಗ ಏನೊಂದು ಒಳ್ಳೇದು ಮಾಡಬೇಕು, ಆ ಒಳ್ಳೆಯದು ಮಾಡಿದ್ದು ಇತರರಿಗೆ ಅದರಿಂದ ಒಳ್ಳೆಯದಾಗಬೇಕು. ಅದೇನೆಂದರೆ ಇಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟುವುದು. ಚರ್ಚಿನ ಬಳಿ ಇದ್ದಂಥ ಈ ವಿದ್ಯಾಸಂಸ್ಥೆ ಅಲ್ಲಿಂದ ತೆಗೆದು ಇಲ್ಲಿ ಟ್ರಾನ್ಸ್ಫರ್ ಮಾಡಿದರು ಈ ಜಾಗಕ್ಕೆ. 2 ವರ್ಷ ಇಲ್ಲಿ ಬಿಲ್ಡಿಂಗ್ ಬಂದು ಇಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಸುಸಜ್ಜಿತವಾದ ಒಂದು ಕಟ್ಟಡ ಮಾತ್ರವಲ್ಲ, ಅವರ ಸರ್ವತೋಮುಖ ಅಭಿವೃದ್ಧಿಗೆ ಏನೆಲ್ಲ ಅಗತ್ಯವಿದೆಯೋ ಅದೆಲ್ಲವನ್ನು ಒದಗಿಸಿಕೊಡಲು ಅವರ ಇಚ್ಛೆಯಾಗಿದೆ. ಮಕ್ಕಳ ಹೆತ್ತವರೇ, ನಿಮ್ಮ ಮಕ್ಕಳಿಗೆ ಅದು ಸಿಗುವಂಥದ್ದು. ಆದ್ದರಿಂದ ನಿಮ್ಮ ಮಕ್ಕಳ ಭವಿಷ್ಯ ಬಹಳ ಚಲೋದಾಗಿ ಇಲ್ಲಿ ರೂಪಿಸಲ್ಪಡುವಂತಾಗಿದೆ. ನೀವು ಸಂತೋಷ ಪಡಬೇಕು. ನಿಮ್ಮ ಮಕ್ಕಳಿಗೆ ಇಲ್ಲಿ ನೀವು ಕಳಿಸುವುದರಿಂದ ಮಕ್ಕಳ ಭವಿಷ್ಯ ಸರಿಯಾದ ರೀತಿಯಲ್ಲಿ ರೂಪಿಸಲ್ಪಡಲಿಕ್ಕೆ ಇಲ್ಲಿ ಸಾಧ್ಯವಿದೆ ಎಂಬುದನ್ನು ನೀವು ಮರೆಯಬಾರದು.